ಇನ್ನು ಸಿದ್ದರಾಮಯ್ಯ ಸರ್ಕಾರದ ಜಾತಿ ಗಣತಿಗೆ ಕೌಂಟ್ಡೌನ್ ಶುರುವಾಗಿದೆ. ಇವತ್ತಿನಿಂದ ರಾಜ್ಯದಾದ್ಯಂತ ಮನೆ ಮನೆಗಳಲ್ಲಿ ಜಾತಿ ಸಮೀಕ್ಷೆ. ಗೊಂದಲದ ನಡುವೆಯೂ ಇಂದಿನಿಂದ ನಡೆಯಲಿದೆ ಸಮೀಕ್ಷೆಯ ಸಂದರ್ಭದಲ್ಲಿ ಸುಮಾರು 60 ಪ್ರಶ್ನೆಗಳಿಗೆ ನೀಡಬೇಕಾಗಿದೆ ಉತ್ತರ. 1,50,000 ಶಿಕ್ಷಕರಿಂದ ನಡೆಯಲಿದೆ ಜಾತಿ ಸಮೀಕ್ಷೆ. ಇವತ್ತಿನಿಂದ ರಾಜ್ಯದಾದ್ಯಂತ ನೋಡಿ ಸಿದ್ದರಾಮಯ್ಯ ಸರ್ಕಾರದ ಜಾತಿ ಗಣತಿಗೆ ಕೌಂಟ್ಡೌನ್ ಶುರುವಾಗಿದೆ. ಸಮೀಕ್ಷೆಯ ವೇಳೆಯಲ್ಲಿ ಸುಮಾರು 60 ಪ್ರಶ್ನೆಗಳಿಗೆ ನೀಡಬೇಕಾಗುತ್ತೆ ಉತ್ತರವನ್ನ. ಗೊಂದಲದ ನಡುವೆಯೂ ಇವತ್ತಿನಿಂದ ನಡೆಯಲಿದೆ ಸಮೀಕ್ಷೆ. 1,50,000 ಶಿಕ್ಷಕರಿಂದ ನಡೆಯಲಿದೆ ಜಾತಿ ಸಮೀಕ್ಷೆ. ಸರ್ಕಾರದ ಸಲಹೆಯನ್ನ ಸ್ವೀಕರಿಸಿದೆ ಹಿಂದುಳಿದ ವರ್ಗದ ಆಯೋಗ. ವೈಯಕ್ತಿಕ ವಿವರಗಳನ್ನ ನೀಡಬೇಕಾಗುತ್ತೆ. ಇವತ್ತಿನಿಂದ ನೋಡಿ ರಾಜ್ಯದಾದ್ಯಂತ ಸಮೀಕ್ಷೆ ಆಗಲಿದೆ. ಗೊಂದಲದ ನಡುವೆಯೂ ಕೂಡ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಸಮೀಕ್ಷೆಯ ಸಂದರ್ಭದಲ್ಲಿ ಸುಮಾರು 60 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ. ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಕುಟುಂಬದವರ ಹೆಸರು, ವಿಳಾಸ, ವಯಸ್ಸು, ಲಿಂಗ, ಸಾಮಾಜಿಕ ವಿವರಗಳು, ಅಂದರೆ ಜಾತಿ, ಉಪಜಾತಿ, ಧರ್ಮ, ಮಾತೃಭಾಷೆ, ಕುಟುಂಬ ಸದಸ್ಯರಿಗೆ ಅಂಗವೈಕಲ್ಯ ಇದ್ರೆ ಅದರ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ಇದು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ತಿಳಿಸುವಂತಹ ಕಾರಣವಾಗಿ ಯಾವ ರೀತಿಯಾಗಿದೆ ಸ್ಥಿತಿಗತಿಗಳು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಯಾವ ರೀತಿಯಾಗಿ ಇದೆ ಅನ್ನುವಂತಹ ಕಾರಣವಾಗಿ ಎಲ್ಲ ವಿವರಗಳನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ವೈವಾಹಿಕ ಸ್ಥಿತಿಗತಿ, ಶೈಕ್ಷಣಿಕ ವಿವರ, ಔದ್ಯೋಗಿಕ ವಿವರ ಎಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಜೊತೆಗೆ ಏನು ಕಸಬನ್ನು ಮಾಡ್ತಾ ಇದ್ದಾರೆ, ಕುಲಕಸಬ, ಜೊತೆಗೆ ಸರ್ಕಾರಿ ಸೌಲಭ್ಯಗಳು ಏನಾದರೂ ಇದೆಯಾ, ಗಂಗಾ ಕಲ್ಯಾಣ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಯುವನಿಧಿ, ಶಕ್ತಿ ಯೋಜನೆ ಮೀಸಲಾತಿ ಪಡೆದುಕೊಂಡಿದ್ರೆ ಅದರ ವಿವರವನ್ನು ಕೂಡ ನೀಡಬೇಕಾಗತ್ತೆ. ಸ್ಥಿರಾಸ್ತಿ ಜೊತೆಗೆ ಚರಾಸ್ತಿ, ಚಿನ್ನ ಬೆಳ್ಳಿ, ನ್ಯಾಯಾಲಯದ ಪ್ರಕರಣಗಳು ಏನಾದರೂ ಇದೆಯಾ, ಕುಟುಂಬದ ಸಾಲದ ಬಗ್ಗೆಯೂ ಕೂಡ ಸಮೀಕ್ಷೆಯಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ದನ ಕರು, ಎತ್ತು, ಕೋಳಿ, ಸಾಕು ಪ್ರಾಣಿಗಳು ಕೂಡ ಇದೆಯಾ, ಅಂದರೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಇದು ಜಾತಿ ಸಮೀಕ್ಷೆ. ಓಕೆ, ಇನ್ನು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅವ್ರದ್ದು, ಹೀಗೆ ತಿಳಿದುಕೊಳ್ಳುವಂತಹ ಉದ್ದೇಶದಿಂದಾಗಿಯೂ ಕೂಡ, ಅಂದರೆ ಒಂದು ಜಾತಿಯಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನು ಕೂಡ ಗಮನದಲ್ಲಿ ಇರಿಸ್ಕೊಂಡು, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಆ ವಿಚಾರಗಳನ್ನು ಕೂಡ ಗಮನದಲ್ಲಿ ಇರಿಸ್ಕೊಂಡು ಮಾಡಲಾಗ್ತಾ ಇರುವಂತಹ ಗಣತಿ ಇದು.